ಮಗ ಬಾಬಾ ಇಲ್ಲ ಪುತ್ರ ಎಲ್ಲದಪ್ಪ ಮಗ ಇಲ್ಲ ಪುತ್ರ ವಯಸ್ಸಾಗ್ತಾ ಬಂತು ಕಣ್ಬರ ವಯಸ್ಸಾಗ್ತಾ ಬಂತು ಕಣ್ಬರ ಕಾಣ್ತಿಲ್ಲ ಏನ್ ಮಗ ಅಲ್ಲ ಬೇವ ಇನ್ನು ಮಣ್ಣಿನ ತರಕಾರಿ ಕರ್ಕೊಂಡು ಹೋಗಿ ನೀಟಾಗಿ ಚಸ್ಮಾ ಬಿಡಿಸಿ ಹೊಸದಾಗಿ ತೋರಿಸ್ಕೊಂಡು ಬಂದೀನಿ ಏನ್ ಬೇವ ಮತ್ತೆ ಚಸ್ಮಾ ಇಲ್ಲ ಅದು ಇದೆಲ್ಲ ಅಂತ ಮತ್ತೆ ಬಂದಿಯಲ್ಲ ಅದು ಚಸ್ಮಾ ಸರಿ ಕಾಣವಲ್ತಪ್ಪ ಮಗ ಮೊನ್ನೆ ತೋರಿಸ್ಕೊಂಡು ಬಂದಲ್ಲ ಬೇವ ಅದ ಸರಿ ಕಾಣವಲ್ತು ಅದೇ ನೀನ್ ನಾಳೆ ಸಾಯಾಗದಿ ನಿನ್ ಯಾಕೆ ಚಸ್ಮಾ ನಿಂದ ಯಾವಾಗನಕ್ಕೆ ಒಡ 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 ಏನು ದಿನಾಲು ಒಡ 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 ಮನ್ಯಾಗ ಆ ಹುಡುಗನಂದ ದಿನ ಬೈದ ಬೈದ ಬರೀ ಇದಾಗ್ಬಿಡ್ತು ನಿನ್ ಕೆಲಸ ಏನ್ ಗೊತ್ತಾಗಲ್ಲ ಹಲೋ ರೀ ಮಗ ವಯಸ್ಸಿಗೆ ಬಂದಾಯ್ತು ಮದುವೆ ಮಾಡೋದೈತಾ ಇಲ್ಲ ಅಲ್ಲ ಕಣೆ ಇವಾಗ ಏನು ಅವಸರ ಐತಿ ಹೇಳ ಅವ್ ಮಗ ಚೆನ್ನಾಗಿ ಓದ್ತಾನ ಓದ್ಲಿ ಓದ್ಬಿಟ್ಟು ಒಂದು ಒಳ್ಳೆ ನೌಕರಿ ತಗೊಳ್ಳಿ ಆಮೇಲೆ ಮದುವೆ ಮಾಡಮ್ಮ ಇವಾಗ ಏನು ಅವಸರ ಆಯ್ತಾ ಹೇಳು ಅಲ್ರಿ ವಯಸ್ಸು ಮುಗಿಯಕ್ ಬಂತಲ್ಲ ಅಲ್ರಿ ಮಗ ವಯಸ್ಸು ಬಂದಾಯ್ತು ಮದುವೆ ಮಾಡೋಣ ರೀ ಆಯ್ತಾಯ್ತೋಳ ಮದುವೆ ಮಾಡೋಣ ಅದೇ ಕಲ್ಯಾಣದಾಗ ಹೋಗಿ ಅದು ಗೊತ್ತಲ್ಲ ಕಲ್ಯಾಣದಾಗ ಹೋಗಿ ಆ ವಿಚಾರ ನಾನು ಮಾತಾಡಿ ಬರ್ತೀನಿ ಅಲ್ಲವರೆಗೆ ಸ್ವಲ್ಪ ಸುಮ್ಮನೆ ಇರು ಪದೇ ಪದೇ ಎಲ್ಲರ ಹೋಗಲ್ಲ ಮೊದಲ ಮುಂದೆ ಬರೀ ಮಗನ ವಿಚಾರ ಮಾತಾಡಬೇಡ ನಾನು ಚೆನ್ನಾಗಿ ಓದ್ತಿ ಇವಾಗ ಏನು ಅವಸರ ಇಲ್ಲ ಮಾತಾಡುವ ಆಮೇಲೆ ಟೈಮ್ ಐತಿ ನಾ ಭಾಳಷ್ಟು ಟೈಮ್ ಐತೆ ಆಯ್ತು ಬಿಡ್ರಿ ಹೋಗಿ ಕಲ್ಯಾಣ ಹತ್ರ ಹೋಗಿ ಮದುವೆ ವಿಚಾರ ಬಗ್ಗೆ ಮಾತಾಡ್ಕೊಂಡು ಬರ್ರಿ ಅಮ್ಮ ಏನಮ್ಮ ನಾನು ಕೂಡ ಡಿಸ್ಕಷನ್ ಮಾಡಿದೆ ಅಪ್ಪನ ಕೂಡ ಡಿಸ್ಕಷನ್ ಮಾಡ್ತಿದೀಯಾ ಏನಿಲ್ಲಪ್ಪ ನಿನ್ನೆ ಮದುವೆ ವಿಚಾರ ಬಗ್ಗೆ ಮಾತಾಡ್ಕೊಂತಿದ್ವಿ ನಾನು ಇವಾಗಲೇ ಮದುವೆ ಬೇಡಮ್ಮ B.Ed ಮುಗಿಸಿ PhD ಮಾಡೋಣ ಅನ್ಕೊಂಡು ನನಗೆ ಇವಾಗಲೇ ಮದುವೆ ಬೇಡ ಅಲ್ಲಪ್ಪ ಶಾಣೆ ನಿಮ್ಗೇನು ಇವಾಗೆ ಮದುವೆ ಮಾಡ್ಲು ಅಂತ ಹೇಳಿಲ್ಲ ಆಮೇಲೆ ಮಾಡೋದು ಸುಮ್ಮನೆ ಜಸ್ಟ್ ಮಾತುಕತೆ ಮಾತ್ರ ಮಾತಾಡಕತ್ತೀವಿ ಇವಾಗೆ ಬಂದ್ಬಿಟ್ಟು ಆಲೆ ಮದುವೆ ವಿಚಾರ ಮಾತಾಡ್ತೀವಿ ಅಂತ ಬಂದ್ಬಿಟ್ಟು ಆಲೆ ಇವಾಗ ಏನು ಮಾಡೋಂಗಿಲ್ಲ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಒಂದು ಒಳ್ಳೆ ಕೆಲಸದಾಗ ಆಮೇಲೆ ಬೇಕಾದ್ರೆ ಮದುವೆ ಮಾಡುವ ಅಪ್ಪ ಅಪ್ಪ ನನಗೆ ಮದುವೆ ಮಾಡ್ಸಪ್ಪ ಅದೇ ಬಂದ್ಬಿಟ್ಟು ನನಗೆ ಮದುವೆ ಅಂತ ಅವಾಗ ನಿಮ್ಮ ಅಣ್ಣ ದೊಡ್ಡವನಾಗಲ್ಲ ಅವನು ಮದುವೆ ಮಾಡಿದ ಮೇಲೆ ನಿಂತು ಬೇಕಾದ್ರೆ ನೋಡುವ ಇವಾಗೆ ಬಂದ್ಬಿಟ್ಟು ನಾಳೆ ಮದುವೆ ಮಾಡಪ್ಪ ಅಂತ ಅಣ್ಣ ಬೇಡ ಅಂತಾನೆ ಆದ್ರೂ ಮಾಡಿಸ್ತೀಯಾ ನನಗೆ ಮಾಡೋದು ಮಾಡಿಸ್ತಿಲ್ಲ ನೋಡ್ಲಿಕ್ಕೆ ಹೇಳ್ಬಿಡು ಹಂಗೆ ಅಣ್ಣ ಮದುವೆ ಮಾಡಿಸಿ ನನಗೆ ಮಾಡಿಸಂತ ಅವಾಗ ದೊಡ್ಡವಾದವ ಅವ್ನಿಗೆ ಮದುವೆ ಮಾಡಿಬಿಟ್ಟು ನೀನೇ ಮಾಡ್ತೀವಿ ಇವಾಗ ಏನು ಕೆಲಸ ಇಲ್ಲ ಇತ್ತ ಕಡೆ ಹಸು ಅದಾವಲ್ಲ ಹೋಗಿ ಆಲ್ದಾರ ಹೋಗೋ ಸುಮ್ಮನೆ ಹೋಗಿ ಮದುವೆ ಗಿದ್ವಿ ಅಂತ ಬರಬೇಡ ನೀನು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರೋ ಅಜ್ಜಿ ಅಜ್ಜಿ ನೀನಾದ್ರೂ ತಿಳಿಯಾರೆ ನನಗೆ ಇವಾಗಲೇ ಮದುವೆ ಬೇಡ ಅಂತ ನಿಮ್ಮಪ್ಪೆಲ್ಲಿ ನನ್ನ ಮಾತು ಕೇಳ್ತಾನವ ನಿಮ್ಮಮ್ಮ ಬಂದಲಸಿಂದ ಬರೀ ನಿಮ್ಮ ಅಮ್ಮಂದೇ ಆಗ್ಬಿಟ್ಟತಿ ಸಸಿದ ದರ್ಬಾರ ಆಗ್ಬಿಟ್ಟತಿ ನನ್ನ ಮಾತು ಎಲ್ಲಿ ಕೇಳ್ತಾನ ನಿಮ್ಮಪ್ಪ ಹೆಂಗಾದ್ರೂ ಮಾಡಿ ಒಪ್ಸ ಅಜ್ಜಿ ಬೇಡ ಅಂತ ನಿಮ್ಮಪ್ಪ ಕೇಳಲ್ಲಪ್ಪ ಎಷ್ಟು ಹೇಳಿದ್ರು ಬರೀ ಹೆಂಡತಿ ಮಾತು ಕೇಳ್ತಾನ ಸುಮ್ಮನೆ ಬೇವ ಆ ಬಂದ್ಬಿಟ್ಟಂತೆ ನೀನು ನನ್ನ ತಗ ಬಂದ್ಬಿಡ್ತೀಯ ನಾನು ಯಾವಾಗ ಕೇಳ್ತೀನಿ ನಿನ್ನ ಮಾತು ಕೇಳ್ತೀನಿ ಯಾವಾಗ ಕೇಳ್ತೀನಿ ಸುಮ್ಮನೆ ಸ್ವಲ್ಪ ಹೋಗಿ ಕಲ್ಯಾಣ ಹತ್ರ ಹೋಗಿ ಮದುವೆ ವಿಚಾರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ರಿ ಆಯ್ತು ಈಗಲೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ ತಗೋ ನೋಡ್ರೆ ಪಾಪ ಕನ್ನಡ ಆರಾಮಿದ್ದಲ್ಲ ಆರಾಮದೀರಿ ನೀವು ಆರಾಮದ್ರಿ ನೋಡ್ರಿ ಕನ್ನಡ ನಾನು ಆರಾಮ್ ನೋಡು ಹೆಂಗೈತ್ರಿ ಊರಾಗ ಮಳೆ ಬೆಳೆ ಊರಾಗೆಲ್ಲ ಮಳೆ ಬೆಳೆ ಬಹಳ ಚೆನ್ನಾಗಿ ನಡಕತ್ತ ನೋಡ ಮತ್ತೆ ನಿನ್ನ ವ್ಯವಹಾರ ಹೆಂಗ್ ನಡಕತ್ತ ಬಾ ಕನ್ನಡ ನಮ್ಮ ಹಂಗೆ ರೀ ಈ ಕಡೆ ಕೊಡವ ಈ ಕಡೆ ತಗೊಂಬ ಆಮೇಲೆ ನಡೀತದೆ ರೀ ಕನ್ನಡ ನಿನ್ನೆ ಬಿಡಪ್ಪ ಶಿಸ್ತು ಆರಾಮಾಗಿ ಹೆಣ್ಣು ಕೊಡ್ಸ್ಕೊಂತ ಆರಾಮ ಶಿಸ್ತು ಓಡಾಡಕತ್ತಿಗೆ ಬಾ ಕುತ್ಕ ಮಾತಾಡವ ಹೇಳ್ರಿ ನೋಡ್ರೆ ಏನಿಲ್ಲ ಕನ್ನಡ ನಿನ್ನ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ ಊರಾಗ ಇರೋದನ್ನೆಲ್ಲ ಮದುವೆ ಮಾಡ್ತೀಯ ನಾನು ಕೂಡ ನನ್ನ ಮಗ ವಯಸ್ಸಿಗೆ ಬಂದಾನ ಅವನಿಗೆ ಸಹ ಮದುವೆ ಮಾಡ್ಬೇಕಂತ ಅನ್ಕೊಂಡಿನಿ ಒಂದು ಒಳ್ಳೆ ಸಂಬಂಧ ನೋಡಿದ್ರೆ ನಾವು ಕೂಡ ಮದುವೆ ಮಾಡುವಂತ ಅನ್ಕೊಂಡು ನೋಡ್ಕೊಳ್ಳೋಣ
ಕೊಡ್ಸೋನ್ ಬಿಡ್ರಿ. ಇಡೀ ದಮ್ಮೂರಿಗೆ ಐತಲ್ಲ ಹೆಣ್ಣ ಗಂಡ ಹುಡುಕ್ತಿವಂತೆ ಹೆಣ್ಮಕ್ಳು ಒಂದು ಒಳ್ಳೆ ಸಂಬಂಧ ಹುಡುಕಣ್ರಿ. ಆಯ್ತಪ್ಪ ಕರ್ಣ ಹುಡುಕ ಮತ್ತೆ ಹುಡುಕ್ತಂತೇಳಿ ಹೆಂಗಾರ ಹುಡುಕ್ಬೇಡ. ಒಳ್ಳೆ ಸಂಪ್ರದಾಯಸ್ಥ ಹುಡುಗಿನ ಹುಡುಕ್ಬೇಕು ನೋಡ್ಬೇಕ ನಮಗ. ಹಂಗಂದ್ರೆ ನೋಡ್ರಿ ನನ್ನ ಹತ್ರ ಒಂದು ಒಳ್ಳೆ ಸಂಪ್ರದಾಯಸ್ಥ ಹುಡುಗಿ ಫೋಟೋ ಐತ್ರಿ, ತೋರಿಸ್ತೀನಿ ನೋಡ್ರಿ. ಅದು ಒಪ್ಪಿಗೆ ಆದ್ರೆ ಮತ್ತೆ ಇವಾಗ ವಾಲ್ಗ ಊಹಿಸ್ಬಿಡಣ್ರಿ. ಆದ್ರಿ ಕನ್ನಡ ತೋರಿಸು. ಮತ್ತೆ ಅಲ್ಪ ಮುರಿದಿದ್ ಹುಡುಗಿ ಮತ್ತೆ ತೋರಿಸ್ಬೇಡ ನೀನು, ಒಳ್ಳೆ ಹುಡುಗಿನ ತೋರಿಸು. ಯಾಕಂದ್ರೆ ನಮ್ಮ ದೊಡ್ಡ ಮನೆತನ. ನೋಡ್ರಿ ನೋಡ್ರಿ ಹುಡುಗಿ ನಿಮ್ಮ ಮಗ ಒಳ್ಳೆ ಸೂಟ್ ಆಗುತ್ತೆ. ಹುಡುಗಿ ಭಾಳ ಚಲೋ ಇದ್ದಾಳೆ. ಮತ್ತೆ ಅವ್ರ ಮನೆಗೆ ಒಂದ್ಸರಿ ಹೋಗಿ ಕೇಳ್ಕೊಂಡ್ ಮತ್ತೆ ಅದನ್ನ. ಆಯ್ತ್ರಿ ಗೌಡ್ರ, ಮತ್ತೆ ನಾವು ಅವ್ರ ಹತ್ರ ಮಾತಾಡ್ತೀವಿ. ಫೋಟೋ ಕೊಡ್ಲಿಲ್ಲ ಮೊನ್ನೆ ಫೋಟೋ. ಶಂಕರಣ್ಣ ಹೇಳಪ್ಪ ಕನ್ನಡ ಬರ್ರಿ. ಕನ್ನಡ ಏನು ಈ ಕಡೆ ಬಂದ್ಬಿಟ್ರಿ? ಕನ್ನಡ ಕೂಡ್ರಿ ನೀವು. ಏನು ಈ ಕಡೆ ಬಂದ್ಬಿಟ್ರಿ? ಆರಾಮದಿರಿ? ಆರಾಮದಿವ್ರಿ. ಹೆಂಗೈತ್ರಿ ಊರಾಗ ಮಳೆ ಬೆಳೆ? ಮಳೆ ಬೆಳೆ ಹಂಗ ಚಲೋ ನಡೆದೈತ್ರಿ. ಏನ್ ಈ ಕಡೆ ಬಂದ್ಬಿಟ್ರಿ? ಏನೇನ್ರಿ ಒಂದು ಒಳ್ಳೆ ದೊಡ್ಡ ಮನೆತನದ ಸಂಬಂಧ ಮಾಡ್ರಿ ನಿಮ್ಮ ಮಗಳಿಗೆ. ಮತ್ತೆ ಹೌದೇನ್ರಿ? ನನ್ನ ಹೆಂಡತಿ ಕರ್ತೀನಿ ತಡ್ರಿ. ಜಾನಕಿ ಏನ್ ಮಾಡ್ತಾ ಇದ್ದ? ಯಾಕ್ರಿ ಅನಿಸ್ತಾ ಇದ್ದೀರಲ್ಲ, ಏನಾಯ್ತು? ನೋಡ್ರಿ ಜಾನಕಿ ಅವ್ರೆ, ನಿಮ್ಮ ಮಗಳಿಗೆ ಒಂದು ಒಳ್ಳೆ ಶ್ರೀಮಂತ ಕುಟುಂಬದ ಸಂಬಂಧ ಮಾಡತ್ರಿ. ಮತ್ತೆ ನೀವು ಕೊಟ್ರ ಮತ್ತೆ ಚೆನ್ನಾಗಿರ್ತತ್ರಿ. ನೋಡ್ರಿ ಕಲ್ಲಣ್ಣವ್ರೆ, ನಮ್ಮ ಮಗಳು ಇಲ್ಲೇ ಒಬ್ಬ ಮಗಳು 12ನೇ ಕ್ಲಾಸ್ ಓದಾಳ. ಮತ್ತೆ ಒಳ್ಳೆ ಮಾತ್ರ ಅಂತ್ರಿ. ಅವ್ರು ನಾವು ಬಡವರಲ್ಲಿ ಅವ್ರು ಶ್ರೀಮಂತರಲ್ಲ. ನಮ್ಮ ಮಗಳು ಹೋಗ್ತಾರಂತ್ರಿ. ನೀವೇ ಟೆನ್ಷನ್ ತಗೋಬೇಡ್ರಿ. ಅವರು ದೊಡ್ಡ ಸಾಹುಕಾರ ಅದಾರ್ರಿ. ಕೈಗೊಂದು ಕಾಲಿಗೊಂದು ಆಳಿದಾರ್ರಿ. ಅವರು ಮನೇಲಿ ಅಡಿಗೆ ಮಾಡೋದು ಊಟ ಬಡಿಸೋದು ಅಷ್ಟೇ ರೀ ಕೆಲಸ ಇರೋದು. ನೀವು ಕೊಡ್ತಂದ್ರೆ ಮತ್ತೆ ಅವ್ರ ಹತ್ರ ಮಾತಾಡ್ತೇನೆ ರೀ ನಾನು. ಸರಿ ತಗೋರಿ, ನಾಳೆ ಕರ್ಕೊಂಬರ್ರಿ. ಮತ್ತೆ ಹೆಂಗ್ರಿ ನಾಳೆ ಕರ್ಕೊಂಬರೇನ್ರಿ? ಕರ್ಕೊಂಬರ್ರಿ ಶಂಕರಣ್ಣ. ಆಯ್ತು ರೀ, ನಾಳೆ ಕರ್ಕೊಂಬರ್ತೀನ. ಬಿಳಿ ಬೂತುಗಳು ನಾನೇನ್ ಮಾಡಕ್ ಬರಲ್ಲ. ಗೌಡ್ರೆ ಪಾಪ ಕನ್ನಡ ಬಿದ್ರ ಆರಾಮದ್ರಿ ಗೌಡ್ರೆ? ಆರಾಮ್ ಮಾಡ್ಕೊಳ್ಳೋಣ. ಮತ್ತೆ ನಿನ್ನೆ ಮೊನ್ನೆ ಹೇಳಿದ ವಿಚಾರ ಏನ್ ಮಾಡ್ಕೊಂಡ್ ಬಂದಪ್ಪ ನೀನು? ಹೇಳ್ರಿ, ಒಬ್ರೇ ಗೌಡ್ತಿನ ಕಾಣ್ತಾ ಇಲ್ಲ. ಬಾರ ಕಡೆ ಒಳಗೆ ಏನ್ ಮಾಡಕತ್ತೀಯ? ಬಾ, ಏನ್ ಮಾಡಂಗಿಲ್ಲ ಒಳಗೆ ಬಾ. ಇಲ್ಲ ಕನ್ನಡ ಬಂದು ಬಾ. ಬಂದ್ರಿ ಸ್ವಲ್ಪ. ನಮಸ್ಕಾರ ರೀ ಗೌಡ್ತೇವ್ರೆ. ನಮಸ್ಕಾರಪ್ಪ ಕನ್ನಡವರೇ. ಏನಪ್ಪ ಬಂದ ವಿಷಯ? ಏನಂದ್ರೆ ನಿನ್ನೆ ಗೌಡ್ರು ಹೇಳಿದ್ರು ನಿಮ್ಮ ಮಗ ಒಂದು ಒಳ್ಳೆ ವರ್ಣ ಕನ್ನೆ ನೋಡಂತ, ಅದಕ್ಕೆ ನೋಡ್ಕೊಂಡ್ ಬಂದಿನ್ರಿ. ಮತ್ತೆ ಹೌದೇನಪ್ಪ? ನೋಡ್ರಿ, ಅದೇ ಮತ್ತೆ ನೀನು ಪದೇ ವಿಚಾರ ಹೇಳ್ತಿದ್ದಲ್ಲ, ಮಗನ ವಯಸ್ಸಾದ ಮದುವೆ ಮಾಡಂತ ಹೇಳ್ತಿದ್ದಲ್ಲ, ಅದ್ರ ಸಲುವಾಗಿ ಮತ್ತೆ ಕನ್ನಡ ಹೇಳಿದ್ದೆ. ಅದೇನೇನು ಮಾತಾಡ್ತಿ ಮಾತಾಡ್ಬೇಕು. ಕನ್ನಡ ಬಂದ ನೋಡು. ನೋಡಪ್ಪ ಕಲ್ಲಣ್ಣ, ನಮ್ಗೆ ಹುಡುಗಿ ಚೆನ್ನಾಗಿರ್ಬೇಕು, ವರದಕ್ಷಿಣೆ ಗಟ್ಟಿಯಾಗಿ ತರ್ಬೇಕು ನೋಡು ಹುಡುಗಿ. ನೋಡ್ರಿ, ಅವರು ಬಡವರಿದ್ದಾರೆ, ಹಂಗೆ ನೋಡ್ರಿ ಕೊಡ್ತಾರ. ಅವ್ರ ಮುಂದೆ ಹಂಗೆ ನಿಲ್ಲಂಗಲ್ಲ. ಅವೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ವರದಕ್ಷಿಣೆ ಗಟ್ಟಿಯಾಗಿ ತರ್ಬೇಕು ನೋಡು ಅಷ್ಟೇ. ಗೌಡ್ರ ಮಂತೆಗ ಹಂಗೆ ಹಾಗೆ ಬಿಡ ನೀನು ಆ ಹುಡುಗಿನ ಕರ್ಸಿ ನೋಡೋದು. ಆಮೇಲೆ ಅವ್ರು ಊರಿಗೆ ಹೋಗವ, ಆ ಹುಡುಗಿ ಹತ್ತಿರ ಅವ್ರ ಮನೆಗೆ ಅವ್ರೇನಾದ್ರೂ ಒಪ್ಪಿರ ಅಂತಂದ್ರೆ ಹಾಗೆ ನಾವು ಮತ್ತೆ ಹೋಗಿ ಅವ್ರ ಮದುವೆ ವಿಚಾರ ಏನು ಮಾತಾಡ್ಕೊಂಡ್ ಬರೋಣ. ವರದಕ್ಷಿಣೆ ಅಂತ ಗಟ್ಟಿಯಾಗಿ ಕೊಡ್ಬೇಕು ನೋಡಪ್ಪ. ಬರೇ ವರದಕ್ಷಿಣೆ ಬರೀ ಅಲ್ಲೇಗ ಸಾಯಿ. ನಮ್ದು ಬೇಕಾದಷ್ಟು ಐತೆ ಆಸ್ತಿ ಅಂತ. ಆದ್ರೆ ಏನ್ ತಿನ್ಬೋದಕ್ಕಂತಂದ್ರೆ ಈಗ ಬರೇ ವರದಕ್ಷಿಣೆ ಏನ್ ಮಾಡ್ತೀವಿ? ವರದಕ್ಷಿಣೆ ಗೌಡ್ರೆ ಇದೇ ದಿನ ಇದ್ದಿತ್ತು ಮತ್ತೆ ಹೆಂಗ್ರಿ ನಾಳೆ ನಮ್ಗೆ ಕರ್ಕೊಂಬರಂದೇನ್ರಿ? ಅದೆಲ್ಲ ಗೊತ್ತಿಲ್ಲಪ್ಪ, ವರದಕ್ಷಿಣೆ ಅಂತ ಗಟ್ಟಿಯಾಗಿ ಕೊಡ್ಬೇಕು ನೋಡು.
ಏನ್ ಮಾಡ್ತೀಯಪ್ಪ ಮತ್ತೆ ಯಾಕೆ ಅದೇ ಹೇಳ್ತಾಳ ಅದೇ ಕೆಲಸ ಮಾಡ್ಬಿಡು ಮತ್ತೆ ಹೆಂಗ್ರಿ ನಾಳೆ ಕರ್ಕೊಂಬಲ್ಲ ನಾನು ಏನು ಕೇಳ್ತಾರೆ ಮತ್ತೆ ಹಂಗಂದ್ರೆ ಗೌಡ್ರೆ ನೀವು ಮನೇಲಿ ನೀವು ಹೊರಗೆ ಹೋಗಿ ಏನ್ ಮಾಡ್ತಿದ್ರಣ್ಣ ಎಲ್ಲ ಈಗ ಸಮಾಜನ ಹಂಗಾಗ್ಬಿಡ್ತಲ್ಲ ಹೆಣ್ಣಿಗೆ ಮತ್ತೆ ಅದೆಲ್ಲ ಬಗ್ಬೇಕಾಗ್ತದೆ ಮನ್ಯಾಗ ಆಯ್ತ್ರಿ ಗೌಡ್ರೆ ಮತ್ತೆ ನಾಳೆ ಕರ್ಕೊಂಬರ್ತೀನಿ ಹೇಳ್ರಿ ಆಯ್ತು ಕನ್ನಡ ಮತ್ತೆ ಕರ್ಸ್ಬಿಡು ಮತ್ತೆ ಮಾತಾಡ್ಬಿಡುವ ವಿಚಾರ ಇತ್ತಲ್ಲ ಓಕೆ ರೀ ಸರಿ ಈಗ ಮೊಸರು ತಗೊಂಡು ಹುಡುಗಿ ಶೈನ್ ವಾವ್ ಸೂಪರ್ ಅದ ಬಿಡ ಹುಡುಗ ಶಂಕರಣ್ಣ ಶಂಕರಣ್ಣ ಹೇಳಪ್ಪ ಕರಣ ನೀನು ಹೇಳಿದ್ ನೋಡ್ರಿ ಮತ್ತೆ ಗೌಡ್ರಿ ಬಂದರ್ರಿ ಕರೀಲಿ ಅವಳಗ ಕರ್ಕೊಂಬರ್ರಿ ನಮಸ್ಕಾರ ರೀ ಗೌಡ್ರ ನಮಸ್ಕಾರ ನಮಸ್ಕಾರ ರೀ ಶಂಕರಣ್ಣ ನಾಗರಾಜ್ ನಮಸ್ಕಾರ ರೀ ಗೌಡ್ರ ಕಲ್ಲಣ್ಣ ಎಂತ ಮನೆ ಕರ್ಕೊಂಬಂದಿಯಲ್ಲಪ್ಪ ನಿಮ್ಮ ಮನೆ ಒಚ್ಚೆ ಎಲ್ಲ ಹೊಟ್ಟೆ ಬಲ್ಲ ಕೆಂಬರ್ ಅವರು ಬಡವ್ರು ಅದರಿ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಆಯ್ತಲ್ರಿ ಕನ್ನಡ ಮತ್ತೆ ಕರ್ಸಿ ಮತ್ತೆ ಹುಡುಗಿನ ಶಂಕರಣ್ಣ ಮಗಳನ್ನ ಕರೆಯಪ್ಪ ಏ ಜಾನಕಿ ಮಗಳು ಕರ್ಕೊಂಬಮ್ಮ ಎದ್ದಳ ವಿಡಿಯೋ ಬರವಲ್ತು ಜಾನಕಿ ಅದಷ್ಟೇ ನೋಡಪ್ಪ ರಾಜ್ಕುಮಾರ ಹುಡುಗಿ ಬರ್ತಾಳ ಕನ್ನಡದ ಚಿಟಕದ ಮಾಹಿತಿ ಹುಷಾರ ಕಲ್ಯಾಣರೇ ನನಗೆ ಇವಾಗ ಅರ್ಜೆಂಟ್ ಇಲ್ಲ ಕನ್ನಡ ಕರೆಕ್ಟಾಗಿ ಭಾಳ ಪ್ರೋಗ್ರಾಮ್ ನಾನು ಅವ್ರಿಗೆ ನೋಡಕ್ ಹಂಗೆ ಕಾಣ್ತಾ ಇದ್ರೆ ಸೇವ ಅವ್ರು ಒಳ್ಳೆ ಕನ್ನಡ ಹುಡುಗಿ ನೋಡಪ್ಪ ಇವಾಗಲೇ ಹುಡುಗನ ಆಮೇಲೆ ಅವ್ರಿಗೆ ಚೆನ್ನಾಗಿಲ್ಲ ಅದು ಇದು ಅಂತ ಮತ್ತೆ ನೀನು ರಾಜನ ತಿರ್ಗಾಡ ನಮ್ಗ ಇಲ್ಲಪ್ಪ ಅಮ್ಮನಿಗೆ ಇಷ್ಟ ಆದ್ರೆ ನನಗೂ ಇಷ್ಟನೇ ಮಗ ಬಂಗಾರ ನೋಡಪ್ಪ ನೋಡಪ್ಪ ಅಪ್ಪ ಅಮ್ಮ ನೋಡಿದಂತಲ್ಲ ನೀನು ಕೂಡ ಒಂದ್ಸರಿ ಚೆನ್ನಾಗಿ ನೋಡ್ಕೊಂಡ್ಬಿಡ ಕಲ್ಯಾಣ ನಮ್ಮಮ್ಮ ಒಪ್ಪಿದ್ರೆ ನನಗೂ ಒಪ್ಪಿಗೆ ಸೇರ್ಲಿ ನಿಮ್ಮ ಅಮ್ಮನ ಮಗನಂಗೆ ಕಾಣ್ತೀನಿ ನೋಡಿದ್ರೆ ಮಗಳ ಮತ್ತೆ ಅದೇನಾಯ್ತು ನೋಡಮ್ಮ ಮುಂದಿನ ವಿಚಾರ ನೋಡಪ್ಪ ಕಲ್ಲಣ್ಣ ನಮ್ಗೆ 20 ತೊಲೆ ವರದಕ್ಷಿಣೆ ಕೊಡ್ಬೇಕು ಒಂದು ಬುಲೆಟ್ ಗಾಡಿ ಕೊಡ್ಬೇಕು ನಮ್ಗೆ ಕಮ್ಮಿ ಆಯ್ತು ಇವಾಗ ಕಾಣಿಸ್ವಲ್ತು ನಾವು ಬಡವರಿದ್ದೀವಿ ನೋಡ್ರೆ 20 ತೊಲೆ ಬಂಗಾರ ಒಂದು ಬುಲೆಟ್ ಗಾಡಿ ಕೊಡ್ಸೋದಾಗಲ್ರಿ ನಾವು ಬಡವರಿದ್ದೀವಿ ನಮ್ಮ ಮಗಳು ಒಬ್ಬ ಮಗಳದಳ ನೋಡಿ ಕೇಳ್ರಿ ನಾವೇನು ಬರೇ ಕೈ ಕಳ್ಸಕ್ಕಲ್ಲ ನಮ್ಮ ಮಗಳಿಗೆ ತುಂಬಾ ಸಾಮಾನಾಗಿ ಕಳಿಸ್ತೀವಿ ಆಯ್ತಲ್ರಿ ಶಂಕರಣ್ಣ ಅಷ್ಟೇ ಮಾಡೋಣ ತಗ ಅಲ್ಲಿ ಸುಷ್ಮಾಕನ್ ಅದೆಲ್ಲ ಇಲ್ಲಪ್ಪ ನಮ್ಗೆ ಒಂದು ವರದಕ್ಷಿಣೆ ಕೊಡ್ಲೇಬೇಕು ನೋಡು ಏ ಒಂದು ಬರೀ ಇದೇ ಕೂಡ ವರದಕ್ಷಿಣೆ 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 ಮನ್ಯಾಗ ಇದ್ದವರಾಗ ಇಲ್ಲಿ ಬಂದ್ರೆ ಇದ್ದವರಾಗ ಏನು ನೋಡಿ ಕೇಳಿ ಸ್ವಲ್ಪ ಯಾಕೆ ಮಾಡ್ತಿದ್ದಾರೆ ಅಲ್ಲಿನೂ ಅದೇ ಅಂತೀಯಲ್ಲ ಏನ್ ಗೊತ್ತಕ್ಕ ಸುಮ್ಮನೆ ಇರಿ ನೀವು ಮಗಳ ಆಯ್ತು ಅದೇ ಮುಂದಿನ ಕಾರ್ಯಕ್ರಮ ಮಾಡೋಣ ಮತ್ತೆ ಎಬಿ ಹುಡುಗಿ ಹೋಗಿ ಹೂವನ್ನು ಮುಡ್ಸಕ್ ಹೋಗಿ ಬಾರವಿ ತಂಗಿ ಕೃಷ್ಣಣ್ಣನ ಮಗಳು ಹುಡುಗದ ತಂಗಿ ನೋಡಮ್ಮ ಅವಳಿಗೆಲ್ಲ ಚೂಡಿ ಇಟ್ಟಿಟ್ಟಿಗೆ ಹಂಗೆ ಇಲ್ರಿ ನೋಡ್ರಿ ಗೌಡ್ರೆ ಈಗಲೇ ಏನ್ ಬೇಕಿದೆ ಹುಡುಗಿನ ನೋಡಿ ಚೆಕ್ ಮಾಡ್ರಿ ಏನೇನ ಮಗಳ ಚೆಕ್ ಮಾಡೋಣ ಮತ್ತೆ ಹುಡುಗಿ ನೋಡೋ ಕಾರ್ಯಕ್ರಮ ಆಯ್ತು ಆ ಹುಡುಗಿ ಹಾಡು ಬರುತ್ತಾ ಹಾಡು ಚಂದ ಆಡ್ತಾಳೆ ಹುಡುಗಿಗೆ ನಿಮ್ಮ ಹೆಸರೇನು ಕಲಾವತಿನ ಏನು ಓದಿದ್ದೀರಾ ಹಾಡಾಡಕ್ ಬರುತ್ತಾ ನೋಡು ಅಣ್ಣ ಹಾಡಾಡಕ್ ಬರುತ್ತಾ ಅಂತ ಚೆನ್ನಾಗಿ ಎಲ್ಲರೂ
ಎತ್ತೊಡೆ ಹಂಗೆ ಆಡ್ಬೇಕು ಕನ್ನಡರ ದೂರದಿಂದ ಬಂದಂತ ಮತ್ತೆ ನನಗೇನು ಹುಡುಗಿ ಇಷ್ಟ ಆಗಲ್ಲಪ್ಪ ಮತ್ತೆ ಅವ್ರ ಮನೆ ಹುಡುಗಿ ಕೇಳಿ ಸರ ಹೆಂಗ್ರಿ ಸಂಗ್ರಹಣರ ಒಂದ್ಸಲ ಆಡಬೇಕು ನಮಗೇನು ಒಪ್ಪಿಗೆ ಐತ್ರಿ ಇಲ್ಲಿ ಹೋಗಿ ಹುಡುಗಿ ಚಂದ ಕಡಿಮೆ ಆಯ್ತು ಹೇಳ್ಬೇಕಲ್ಲ ಮತ್ತೆ ಅವ್ರಿಗೂ ಒಪ್ಪಿಗೆ ಆಯ್ತು ನಮ್ಗೆ ಒಪ್ಪಿಗೆ ಆಯ್ತು ಅಂದ್ಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ ಮತ್ತೆ ಮಾಡ್ಬಿಡುವ ಮತ್ತೆ ಅವ್ರನ್ನ ಹೊಸ ಒಂದ್ಸರಿ ಕೇಳ್ಬಿಡು ಮತ್ತೆ ಅಕ್ಕಿ ಒಳಗೆ ತುಳಿಸಿದ ಆಯ್ತ್ರಿ ಕೊಡೋದು ತಗೊಂಬಂದು ನೋಡ್ಕೊಂಡ್ರ ಮತ್ತೆ ವರದಕ್ಷಿಣೆ ಕೇಳಿರಲ್ಲ ನಾವು ನಮ್ಮ ಕೈಲಾದ ಅಷ್ಟು ಕೊಡ್ತೀವಿ ಸರಿ ತಾಂಬೂಲ ಬದಲಾಯಿಸಿ ಹುಡುಗಿ ಒಳಗೆ ಹೋದ್ಲು ಹುಡುಗ ಕಾಣಿಸಲ್ಲ ಪಾಪ ಸಂಗಣ್ಣರ ಮತ್ತೆ ಇದೇ 3ನೇ ತಾರೀಕು ಒಳ್ಳೆ ಮುಹೂರ್ತ ಐತಂತ ಮತ್ತೆ ಮದುವೆ ಮಾಡ್ಬಿಡುವ ಮತ್ತೆ ನೀವು ಹೆಂಗಂತ್ರಿ ಹೆಂಗ್ ಆಯ್ತು ಮತ್ತೆ ಇದೇ 3ನೇ ತಾರೀಕು ಒಳ್ಳೆ ಕಾರ್ಯಕ್ರಮಗಳು ಅದರಂತೆ ಒಳ್ಳೆ ಮುಹೂರ್ತ ದಿವಸ ಅದರಂತೆ ಅದೇ 3ನೇ ತಾರೀಕು ನಾವು ಮದುವೆ ಮಾಡುವಂತ ಪ್ಲಾನ್ ಐತೆ ಮತ್ತೆ ಮಾಡ್ಬಿಡ್ಬೇಕ ಸರಿ ನೋಡ್ರಿ ಸರಿ ಆಯ್ತು ಮನೆ ಬಂದಾಗ ಎದುರಿಸ್ತಾರೆ ವರದಕ್ಷಿಣೆ ಪೂಜಾರಿ ಇವರು ಕಳ್ ಪೂಜೆ ಯಾರು ಅಜ್ಜಿ ಬಂದು ಸ್ಪೆಟ್ಟಾಕಿ ಬಬಿ ಐ.ಡಿ ಕಾರ್ಡ್ ತಗೊಂಡ್ಬಿಟ್ರೆ ಹೆಂಗ್ ಕರ್ಕೊಂಬಮ್ಮ ಲೇಟ್ ಆಗುತ್ತಾ ಬಂದು ಕೂಡ್ರಿ ಬಂದು ಏನು ಆಯ್ತಾ ಎಲ್ಲ ಆರಾಮ ಬದಲಾಯಿಸ್ಕೊಳ್ಳಿ ಮದುವೆ ಅಂತ ಗೊತ್ತಿಲ್ಲ ಅಲ್ಲಿ ಇವ್ರೆ ಪೊಲೀಸಾ ಯಾವುದಕ್ಕ ಇಲ್ಲಲ್ಲ ಆರೋಗ್ಯಕ್ಕೆ ನಕ್ಷತ್ರ ತೋರಿಸಿ ಮುಸ್ತಫ ಹಾ ಹಂಗಾದ್ರೆ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಪೂಜೆ ಮಾಡಿ ದೀರ್ಘ ಸುಮಂಗ್ಲಿ ಭವನ್ ಬೇಗ ಒಂದು ಆಸ್ತಾನ ಕೊಡ್ರಿ ಚೆನ್ನಾಗಿರಮ್ಮ 100 ವರ್ಷ ಸುಖ ಬಾಳು ಅವ್ರಪ್ಪ ಅಮ್ಮ ತಗೋರಿ ಅವ್ರಿಗೆ ಆಶೀರ್ವಾದ ಏನು ತಗೊಂಬಿಡಪ್ಪ ನನ್ನ ಮಗಳನ್ನೇ ಚೆನ್ನಾಗಿ ನೋಡ್ಕೆ ಅಲ್ಲಡಿಸ್ಬಿಡ್ಲಿ ಆಯ್ತು ಮಾವ.
ಫೈನ್ ಬಂದೆ ಅತ್ತೆ. ಒಂದ್ ಚಾ ತಗೊಂಬರಕು. ಈ ಸೊಸಿ ಬಂದಿನ ಹೆಂಗ್ ನಡ್ಸ್ಕೊಂತಾಳ ನೋಡು. ನನಗೆ ಯಾರು ಒಂದು ಸ್ವಾಮಿ. ಮಾಡಕ್ಕೆ ಸೋಮಶೇಖರ ಚಾರ್ಜ್ ಇಟ್ಟಿಯ ಮೊಬೈಲ್ ಏನಾಗಲ್ಲ ಎಲ್ಲಾಗಿತ್ತು ಏ ಕಲಾವತಿ, ಏ ಕಲಾವತಿ, ಒಳಗೆ ಕೆಲಸ ಮಾಡ್ತಿದ್ದೀನಲ್ಲೇ. ವರದಕ್ಷಿಣೆ ತಗೊಂಬರ್ತೀನಿ ನೀನು. ತಗೊಂಡ್ಬರ್ತೀನಲ್ಲೇ. ನಮ್ಮ ಅಪ್ಪ ನಮ್ಮ ಬಡವರಿಗೆ ಸ್ವಲ್ಪ ಕೈ ಕೊಡ್ರಿ. ಇನ್ನ ಎಷ್ಟು ದಿನ ಲೇ ತರಕ ನೀನು? ನಮ್ಮ ಅಪ್ಪ ನಮ್ಮ ಬಡವರಿಗೆ ಸ್ವಲ್ಪ ಕೈ ಕೊಡ್ರಿ ಅಂತ ಕೊಡ್ತಾರೆ ನಿಧಾನವಾಗಿ. ಎಷ್ಟು ದಿನ ಟೈಮ್ ಕೊಡ್ಬೇಕು? ಅವಾಗ ತರ್ತೀನಿ, ಇವಾಗ ತರ್ತೀನಿ, ಇನ್ನವಾಗ ತರ್ತೀನಿ ನೀನು. ಕೊಡ್ತಾರೆ ಸ್ವಲ್ಪ ನಿಧಾನ ಮಾಡ್ರಿ. ಇನ್ನೇವಾಗ ತರ್ತೀನಿ? ಅದೇ ಕೊಡ್ತಾರೆ ಅಂತ ಹೇಳ್ತಿದ್ದೀರ, ಸ್ವಲ್ಪ ಕೈ ಕೊಡ್ರಿ ಅವ್ರಿಗೆ. ಏನಮ್ಮ ಬೆಳಗ್ಗೆ ಅರಸ್ತಿದ್ದೀರಲ್ಲ? ಏನಿಲ್ಲ ಹೋಗ್ಬಿಡ ಆ ಕಡೆ. ಆಯ್ತು ಬಿಡು, ಏನಾರ ಮಾಡ್ಕೊಳ್ಳಿ. ನೋಡಮ್ಮ ನೋಡು, ನನಗೆ ವರದಕ್ಷಿಣೆ ತರ್ಬೇಕು ನೋಡು. ಅಮ್ಮ ಏನಮ್ಮ ಜಗಳ ಆಡ್ತಿದ್ದೀರಾ? ನೋಡಪ್ಪ ನೋಡು, ನೀನ್ ಹೇಳ್ತಿ ಎಷ್ಟಾದ್ರೂ ಮಾತಾಡ್ತಾವ ನೋಡು. ಏನೇನು ಮುಗಿದಾಡಿ ಎದುರು ಮಾತಾಡ್ತೀನಿ ಏನಿಲ್ಲ? ಏನಿಲ್ಲ ರೀ, ನಿಮ್ಮಮ್ಮ ಸುಳ್ಳು ಹೇಳ್ತಿದ್ದಾರೆ, ನಾನು ಏನು ಎದುರು ಮಾತಾಡಿಲ್ಲ. ನೋಡಪ್ಪ ನೋಡು, ನಿನ್ನ ಎದುರಿಗೆ ಎಷ್ಟು ಸುಳ್ಳು ಮಾತಾಡ್ತಾವ ನೋಡಿ. ನೀನ್ ಹೇಳ್ತಿ ನಮ್ಮ ಅಮ್ಮಗೆ ಸುಳ್ಳು ಹೇಳ್ತಾಳೆ ಅಂತ ಏನಿಲ್ಲ. ಕೆಳಗೆ ಏನು ಸುಳ್ಳು ಹೇಳ್ತೀನಿ? ನಮ್ಮ ಅಮ್ಮಗೆ ಏ ಮಗ ಹೋಗಿ ಸಿಮೆಂಟ್ ತಗೊಂಬರಕ್ ಹೋಗಿ. ಈ ಕಡೆ ತಿರುಗ್ಬೇಕು ಈ ಕಡೆ ತಿರುಗ್ಬೇಕು ಯಾಕೆ ಅಯ್ಯೋ ಬೇಡ ರೀ, ಬೇಡ ರೀ, ಬೇಡ ರೀ. ಉಗ್ಗು ಸ್ವಲ್ಪ ನೀರು ಉಗ್ಗು ಏನಾಗಲ್ಲ ಬೇಡ ರೀ, ಬೇಡ, ಆಗು. ಬೇಡ ರೀ, ಬೇಡ ರೀ. ಅಮ್ಮ ಅಮ್ಮ ಚಂದ ಕಣಕತ್ತಿ ಅಂದೆಲ್ಲ ಈ ಏನು ಶಬ್ದ ಬಂತಲ್ಲ ಏನಂತವ? ಯಾಜಗೊಂದು ನೋಡಕ್ಕ ಏನು ಶಬ್ದ ಬಂತಲ್ಲ ಏನಂತವ? ನನ್ನ ಮಗ ಬರ್ತಂತಡಿ. ಇವ್ರು ಯಾಕೆ ಅಡ್ಡ ಬರಕತ್ತಾರಂತ ಅಪ್ಪ ಅಮ್ಮ ಬರ್ತಾರೆ ನಿಮ್ಮನ್ನ ಕಲಾವತಿ ಕಲಾವತಿ ಏನ್ ಮಾಡಕತ್ತಿ ಅಮ್ಮ ಒಳಗ ಬಾ. ಎಲ್ಲದಳಪ್ಪ ಕಲಾವತಿ? ಶಿವನ್ಪದ ಸೇರ್ಬಿಟ್ಟವಳಲ್ಲ ಆಗಲ್ಲ. ಏನಪ್ಪ ಹೇಳೋ ಮತ್ತೆ ನಿಂದ? ನಿನ್ನ ಹೆಂಡತಿ ನಿನ್ನ ಮಗ ಬಂದು ಸಿಮೆಂಟ್ ಹಾಕಿ ಸುಟ್ಟು ಬಿಟ್ಟವ್ರ ನಿನ್ನ ಸೊಸಿನ. ಅಯ್ಯೋ ಶಿವನೇ, ಇದೆಂತ ಆಯ್ತಲ್ಲ. ಚೆನ್ನಾಗಿದ್ದಾರೆ ಬೇವ, ಏನ್ ಮಾಡಿದ್ರು ಮತ್ತೆ ಅವರು? ಮತ್ತೆ ನಿನ್ನ ಹೆಂಡತಿ ನಿನ್ನ ಮಗ ಕಲ್ತು ಹಿಂಗ್ ಮಾಡಿದ್ರು ನೋಡಪ್ಪ, ಚಲೋ ಇದ್ದು ಹುಡುಗಿನ. ಅಯ್ಯೋ ಶಿವ, ಎಂತ ಸಾವು ಮತ್ತೆ ನನಗೆ ತಲೆನೋವು ಬಂತಲ್ಲ. ಮತ್ತೆ ನನ್ನ ಸುಟ್ಟು ಬಿಟ್ಟಾರಪ್ಪ, ನಾನು ಅದು ಯಾವಾಗ ಕುಡ್ದಲ್ಲಿ ಹೋಗ್ಬಿಡ್ತು. ಆದ್ರೆ ನಾನು ಪೊಲೀಸ್ ಸ್ಟೇಷನ್ ಕಡೆ ಬರ್ತಾರ. ಆಫ್ ಮಾಡಿಸಿದವಳು ಆಫ್ ಮಾಡಿಸಿನಿ ನೀವೇನಲ್ಲ ಕರೆಕ್ಟಾಗಿ ನಮ್ದು ಇದ್ರಂಗೆ ಆ ಕಡೆ ಸೈಡ್ ಇದೆ ಟೇಬಲ್ ಹಾಕಿ ಹಂಗೆ ಮಾಡೋದು ಅಸಿಸ್ಟೆಂಟು ಸ್ವಲ್ಪ ಯಾರ್ದಾರು ಇಸ್ಕೊಂಡು ಯಾಕಂದ್ರೆ ನಮ್ಮೆಲ್ಲ ಚೆನ್ನಾಗಿ ಕಾಣ್ತೈತಿ. ಸೀರೆ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಅದ್ರಲ್ಲಿ ಹೋಗ್ಬೇಕು. ರೀ ಕಾನ್ಸ್ಟೇಬಲ್, ಕಂಪ್ಲೇಂಟ್ ಮಾಡಿ ತಗೊಂಡ್ಬರ್ರಿ. ನಮಸ್ಕಾರ ರೀ ಸರ. ಏನ್ರಿ ಗೌಡ್ರೆ, ಅಪ್ಪಿ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಏನಿಲ್ಲ ಸರ, ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲಸದ ಮೇಲೆ. ಆ ಸಮಯದಲ್ಲಿ ನನ್ನ ಹೆಂಡತಿ ಮತ್ತೆ ನನ್ನ ಮಗ ಸೇರಿ ನನ್ನ ಸೊಸೆಗೆ ಸಿಮೆಂಟ್ ಹಾಕಿ ಸುರಿದು ಬಿಟ್ಟಾರ. ಅದ್ರ ಸಲುವಾಗಿ ನಾನು ಕೇಸ್ ಕೊಡಕ್ ಬಂದಿದ್ದೆ. ಅಲ್ರಿ ಗೌಡ್ರೆ, ನೀವು ಊರಿಗೆಲ್ಲ ನ್ಯಾಯ ಹೇಳೋದು, ನಿಮ್ಮ ಮನೆಯಲ್ಲೇ ಇಂತ ಅನಾಹುತ ಆದ್ರೆ ಊರಿಗೆಲ್ಲ ಇನ್ನೇನ್ ನ್ಯಾಯ ಹೇಳ್ತೀರಿ ನೀವು? ಏನ್ ಮಾಡ್ತೀರಿ ಸಾಹೇಬ್ರ, ನಮ್ಮನೆಗೆ ಅಂತ ಪರಿಸ್ಥಿತಿ ಬಂದದ. ಏನ್ ಮಾಡ್ತೀರಿ ಸಾಹೇಬ್ರ, ನಮ್ಮನೆಗೆ ಅಂತ ಪರಿಸ್ಥಿತಿ ಬಂದದ. ಈಗ ಏನಿಲ್ಲ, ನಾನೇ ಎಣ್ಣೆ ಕೂಡ ಪರಿಸ್ಥಿತಿ ಆಗ್ಬಿಡೋದೀಗ. ಕಂಪ್ಲೇಂಟ್ ಬರ್ಕೊಡ್ರಿ ಸರ್, ಕಂಪ್ಲೇಂಟ್ ಬರ್ಕೊಡ್ರಿ. ಕಾನ್ಸ್ಟೇಬಲ್ ಬನ್ರಿ.
ಯಪ್ಪೋ ಇರೋದಪ್ಪ ಮಗಳ ಕೊಟ್ಬಿಟ್ರಲ್ಲೋ ಬಂಗಾರದ ಮಗಳ ಸುಮ್ಮನೆ ತಾಯಿ ಮಗ ಕೊಟ್ಬಿಟ್ರಲ್ಲೋ ತೊಡ್ಬಿಟ್ರಲ್ಲೋ ಇರೋದಪ್ಪ ಮಗಳ ಸುಮ್ಮನೆ ಕೊಟ್ಬಿಟ್ರಲ್ಲೋ ಸಮಾಧಾನ ಮಾಡ್ಕೊಳ್ಳಿ ಶಂಕರಣ್ಣವ್ರೆ. ಗೌಡ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಈಗ ಅವ್ರ ಹತ್ರನೇ ಹೋಗ್ತಿದ್ದೀವಿ. ಸಮಾಧಾನ ಮಾಡ್ಕೊಳ್ಳಿ. ನನ್ನ ಬಂಗಾರದಂತ ಮಗನ ಕೊಲ್ಲೇ ಬಿಟ್ರಲ್ಲಪ್ಪ. ಗೊತ್ತಾಗಿದ್ದಿದ್ದೆ ಒಂದು, ಅದನ್ನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದೆ ನಾನು. ಎಂತ ಕೆಲಸ ಮಾಡಿಬಿಟ್ರಿ, ಅನ್ಯಾಯ ಮಾಡಿಬಿಟ್ರಲ್ಲಿ ಗೌಡ್ರೆ. ದೊಡ್ಡ ಬಂಗಾರ ಅಂತ ದೊಡ್ಡ ಬುದ್ಧಿ ತೋರಿಸ್ಬಿಟ್ರಲ್ಲ ನೀವು. ಯಾವ ಬಾಳ ತಂಗಿ ಸಮಾಧಾನ ಮಾಡ್ಕೊಂಬಿಡ. ಏನ್ ಮಾಡ್ರಿ, ಏನ್ ಸಮಾಧಾನ ಬಿಡ್ರಿ. ಇದ್ದಿದ್ದು ಒಂದ ಮಗನ ಕೊಲ್ಲಿ ಬಿಟ್ರಿ ನೀವು. ಬನ್ರಿ ಕಾನ್ಸ್ಟೇಬಲ್, ಗೌಡ್ರ ಮನೆಗೆ ಹೋಗೋಣ. ಯಾರ್ರೀ ಒಳಗಿರೋದು? ಹೊರಗಡೆ ಬನ್ನಿ. ಯಾರೋ ಬಂದಾರ, ಹೋಗಿ ನೋಡ್ಕೊಂಬರ ಹೋಗಿ. ಆಯ್ತಮ್ಮ. ಅಮ್ಮ ಅಮ್ಮ ಪೊಲೀಸರು ಬಂದಾರಮ್ಮ. ಸೊಸೈಟಿ ಸುಟ್ಟಾಕ್ಬಿಟ್ಟಿವಲ್ಲಮ್ಮ, ಕೇಸ್ ಕೊಟ್ಟಿರ್ತಾರ ಬಂದಿರ್ತಾರ. ಗೌಡ್ರಿ ಬನ್ನಿ ಹೊರಗಡೆ. ಯಾರಿದ್ದೀರ ಒಳಗೆ? ಯಾರ್ಬೇಕಪ್ಪ? ಕೊಡ್ತಿ ನೋಡಕ್ ಬಂದಿದ್ದೀರಾ? ಗೌಡ್ತಿ